ಎಲ್ಲೆಂದರಲ್ಲಿ ಚದುರುಬಿದ್ದ ಮೃತದೇಹಗಳು, ಸುಟ್ಟು ಕರಕಲಾದ ವಾಹನಗಳು, ಆಗಸದೆತ್ತರಕ್ಕೆ ದಟ್ಟ ಹೊಗೆ, ಬದುಕುಳಿದವರ ಕಿರುಚಾಟ, ಅರಚಾಟ, ಗದ್ದಲ, ಗೊಂದಲ. ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸಂಭವಿಸಿದ ಭೀಕರ ಸ್ಫೋಟದ ಸ್ಥಳದಲ್ಲಿ. ಸೋಮವಾರ ಸಂಜೆ 6:50 ರಾಷ್ಟ್ರ ರಾಜಧಾನಿ ನವದೆಹಲಿಯ ಕೆಂಪುಕೋಟೆ ಬಳಿ ಇರುವ ಮೆಟ್ರೋ ಗೇಟ್ 1 ಬಳಿ ಕಾರಿನಲ್ಲಿ ಸ್ಫೋಟವೊಂದಾಗುತ್ತೆ. ಆ ಸ್ಫೋಟದ ಬಳಿಕ ಅಕ್ಕಪಕ್ಕದಲ್ಲಿದ್ದ ಕಾರುಗಳು ಸಹ ಛಿದ್ರವಾಗಿ ಸ್ಫೋಟಗೊಳ್ಳುತ್ತವೆ. ಸುತ್ತಮುತ್ತಲಿನ ಜನರು ದಿಕ್ಕಾಪಾಲಾಗಿ ಓಡ್ತಾರೆ, ಭಯಭೀತಿಯಿಂದ ಪ್ರಾಣ ಉಳಿಸಿಕೊಳ್ಳಲು ಓಡಾಡ್ತಾರೆ. ಆದರೆ ದುರದೃಷ್ಟವಶಾತ್ ಅಂದರೆ ಈ ಸ್ಫೋಟದಲ್ಲಿ 13ಕ್ಕೂ ಅಧಿಕ ಜನರು ಮೃತರಾಗ್ತಾರೆ, ಪ್ರಾಣವನ್ನು ಕಳೆದುಕೊಳ್ತಾರೆ. ಜೊತೆಗೆ ಆಸ್ಪತ್ರೆಗೆ ದಾಖಲಿಸುವ ಮುನ್ನವೇ 8 ಜನ ಸ್ಥಳದಲ್ಲೇ ಅಂದರೆ ಮಾರ್ಗ ಮಧ್ಯದಲ್ಲಿಯೇ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಕಾರಣ ಆ ಸ್ಫೋಟದ ತೀವ್ರತೆಗೆ ಜನರ ದೇಹಗಳು ಸಹ ಎಲ್ಲೆಂದರಲ್ಲಿ ಛಿದ್ರವಾಗಿ ಬಿದ್ದಿರುವ ದೃಶ್ಯ ನಿಜಕ್ಕೂ ಮನ ಕಲಕುವಂತ ದೃಶ್ಯ ನಿರ್ಮಾಣವಾಗಿತ್ತು ನಿನ್ನೆ ದೆಹಲಿಯಲ್ಲಿ. ಕಾರಣ i20 ಅನ್ನೋ ಕಾರಲ್ಲಿ ಸ್ಫೋಟವಾದ ಪರಿಣಾಮ ಈ ರೀತಿಯಾದ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. ಅಸಲಿಗೆ ಸ್ಫೋಟಕ್ಕೂ ಮುನ್ನ 3 ಗಂಟೆ ಮುನ್ನ ಒಂದು ಪಾರ್ಕಿಂಗ್ ಸ್ಥಳದಲ್ಲಿದ್ದ ಕಾರು i20 ಕಾರು 6:48 ಚಾಂದಿನಿ ಚೌಕ್ ಸಿಗ್ನಲ್ ಬಳಿ ಬಂದ ತಕ್ಷಣವೇ ಸ್ಫೋಟವಾಗುತ್ತೆ. ಜನರು ದಿಕ್ಕಾಪಾಲಾಗಿ ಓಡ್ತಾರೆ. ಜೊತೆಗೆ ಸ್ಥಳದಲ್ಲಿ ಒಂದು ಭಯಭೀತಿಯಾದ ವಾತಾವರಣ ನಿರ್ಮಾಣವಾಗುತ್ತೆ. ಈ ಒಂದು ಘಟನೆಯಿಂದ ಇಡೀ ರಾಷ್ಟ್ರದ ಜನತೆ ಜೊತೆಗೆ ನವದೆಹಲಿಯ ಜನತೆ ಸಹ ಬೆಚ್ಚಿ ಬೀಳುತ್ತೆ. ಇದೊಂದು ಭಯಾನಕ ಸ್ಫೋಟ ಅಂತ ನಂತರದ ಹಂತಗಳಲ್ಲಿ ಗೊತ್ತಾಗುತ್ತೆ. ಆದರೆ ಒಂದಂತೂ ಸತ್ಯ, ಈ ಸ್ಫೋಟ ಫ್ರೀ ಪ್ಲಾನೆಡ್ ಸ್ಫೋಟ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಸೋಮವಾರ ಬೆಳಗ್ಗೆ ಅಷ್ಟೇ ಹರಿಯಾಣದ ಫರೀದಾಬಾದ್ನಲ್ಲಿ 3000 kgಗಳಷ್ಟು ಅತ್ಯಾಧುನಿಕ ಸ್ಫೋಟಕ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಅದರಲ್ಲಿ ವೈದ್ಯನೂ ಇದ್ದ ಅನ್ನೋದು ನಿಜಕ್ಕೂ ಶಾಕಿಂಗ್ ವಿಚಾರ. ಯಾಕಂದರೆ ಟೆರರಿಸ್ಟ್ಗಳು ಅವಿದ್ಯಾವಂತರಿರಲಿಲ್ಲ, ಭಿಕ್ಷುಕರ ವೇಷವನ್ನು ಧರಿಸಿರಲಿಲ್ಲ, ಹರಕು ಬಟ್ಟೆಗಳನ್ನು ಧರಿಸಿರಲಿಲ್ಲ. ಆದರೆ ಇವರು ಹೈ ಪ್ರೊಫೈಲ್ಡ್ ಮೋಸ್ಟ್ ಡೇಂಜರಸ್ ವಿದ್ಯಾವಂತ ಉಗ್ರಗಾಮಿಗಳಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಅಲ್ಲಿ ವೈದ್ಯನ ಮನೆಯಲ್ಲಿ ಈ ರೀತಿಯಾದ ಸ್ಫೋಟಕ ವಸ್ತು ಪತ್ತೆಯಾಗುತ್ತೆ, ಅವನ್ನ ಪೊಲೀಸರು ಬಂಧಿಸ್ತಾರೆ. ಅದೇ ದಿನ ಸಾಯಂಕಾಲ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ರೀತಿಯಾದ ಸ್ಫೋಟ ಸಂಭವಿಸುತ್ತೆ. ಅಂದರೆ ಒಂದು ವೇಳೆ ಈ ಇಡೀ ಸ್ಫೋಟಕ್ಕೆ ದೆಹಲಿ, ಫರೀದಾಬಾದ್ ಜೊತೆಗೆ ಪುಲ್ವಾಮಾ, ಯಾವ ಕಾರು i20 ಕಾರ್ ಇತ್ತಲ್ಲ ಅದ್ರ ಓನರ್ ಉಮರ್ ಮೊಹಮ್ಮದ್ ಅನ್ನುವನು ಪುಲ್ವಾಮಾದ ನಿವಾಸಿಯಾಗಿದ್ದಾನೆ. ಇದೀಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ, ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಸ್ಫೋಟವಾಯಿತು, ಸ್ಥಳದಲ್ಲಿ NIA ತಂಡ ಬಂತು, NSC ತಂಡ ಬಂತು, ಜೊತೆಗೆ FSL ವರದಿ ನೀಡುವ ತಂಡ ಬಂತು, ತನಿಖೆಯನ್ನು ನಡೆಸ್ತಾ ಇದೆ. ಆದರೆ ಒಟ್ಟಾರೆಯಾಗಿ ಈ ಸ್ಫೋಟದ ಬಗ್ಗೆ ನೋಡಿದಾಗ ಸಾಕಷ್ಟು ಅನುಮಾನಗಳು ಶಂಕಿತ ಉಗ್ರರ ಮೇಲೆ ಜೊತೆಗೆ ಶಂಕಿತ ಜನರ ಮೇಲೆ ಅನುಮಾನಗಳು ವ್ಯಕ್ತವಾಗುತ್ತಿರುವಂಥದ್ದು. ಈ ಸ್ಫೋಟದ ಹಿನ್ನೆಲೆಯನ್ನು ನೋಡಿದಾಗ ಸಾಕಷ್ಟು ಅನುಮಾನಗಳು, ಶಂಕೆಗಳು ಉಗ್ರರ ಮೇಲೆ ವ್ಯಕ್ತವಾಗುತ್ತಿರುವಂಥದ್ದು. ಜೊತೆಗೆ ಇದೊಂದು ಫ್ರೀ ಪ್ಲಾನಡ್ ಅಂದರೆ ಯೋಜಿತ ಸ್ಫೋಟ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನಷ್ಟು ತನಿಖೆಯಿಂದ ಹೊರಬೀಳ್ತಾ ಇದೆ. ಯಾವಾಗ ಸ್ಫೋಟವಾಯಿತು, ಸ್ಫೋಟ ಬಳಿಕ ಘಟನೆಯ ಪ್ರತಿ ಕ್ಷಣದ ಮಾಹಿತಿಯನ್ನು ಖುದ್ದು ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದರು. ಅಲ್ಲದೆ ಘಟನೆ ಸಂಭವಿಸಿದ ಕೆಲ ಗಂಟೆಗಳ ನಂತರ ಖುದ್ದಾಗಿ ಅಮಿತ್ ಶಾ ಸ್ಥಳವನ್ನು ಪರಿಶೀಲನೆ ಮಾಡಿದರು, ಸ್ಫೋಟ ಸ್ಥಳವನ್ನು ಪರಿಶೀಲನೆ ಮಾಡಿದರು, ಜೊತೆಗೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡಿದರು. ಆದರೆ ಈ ಇಡೀ ದೇಶದ ಮುಂದಿರುವುದು ಒಂದೇ ಒಂದು ಪ್ರಶ್ನೆ. ಚುನಾವಣೆ ಅಂದರೆ ಇದನ್ನು ಚುನಾವಣೆ ಲೆಕ್ಕಾಚಾರದಲ್ಲಿ ನೋಡಿದಾಗ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಸ್ಫೋಟವಾದರೂ ಯಾಕಾಯಿತು, ಇದಕ್ಕೆ ಕಾರಣ ಯಾರು, ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದ ಸ್ಫೋಟಗಳಾಗಲು ಕಾರಣ ಏನು, ಇದರ ಹಿನ್ನೆಲೆ ಏನು ಅನ್ನೋದು ಸಾಕಷ್ಟು ರೀತಿಯ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ದೇಶಾದ್ಯಂತ ಸಾರ್ವಜನಿಕ ವಲಯದಲ್ಲೂ ಸಹ ಚರ್ಚೆಗಳು ನಡೀತಾ ಇರುವಂಥದ್ದು. ಅಫ್ಕೋರ್ಸ್ ಈ ಚರ್ಚೆ ನಡೆಯಲೇಬೇಕು. ಯಾಕಂದರೆ ಚುನಾವಣೆಗೆ ಮೊದಲನೇ ದಿನವೇ ಈ ರೀತಿಯಾದ ಸ್ಫೋಟ ನಡೆಯುತ್ತೆ ಅಂದರೆ ಯಾರ ಕೈವಾಡ ಇದೆ? ನಾನಾ ಆಯಾಮಗಳಲ್ಲಿ ಇದನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಒಂದು ಕಡೆ ಆಪರೇಷನ್ ಸಿಂಧೂರ್ ರಿವೆಂಜ್ ಅಂದರೆ ಅದರ ಶೇಡನ್ನು ತೀರಿಸಿಕೊಳ್ಳಲು ಈ ರೀತಿಯಾದ ಒಂದು ಉಗ್ರ ಚಟುವಟಿಕೆಗಳಿಗೆ ಉಗ್ರ ರಾಷ್ಟ್ರ ಪಾಕಿಸ್ತಾನದ ಕುಮ್ಮಕ್ಕಿದೆಯಾ ಅನ್ನೋದು ಸಹ ನಾವಿಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ ವಿಚಾರವಾಗಿದೆ. ಜೊತೆಗೆ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಯಾಕಾಗಿ ನಡೆಯಿತು ಅನ್ನೋದು ಸಹ ಸಾಕಷ್ಟು ದೊಡ್ಡ ಪ್ರಶ್ನೆಯಾಗಿ, ಯಕ್ಷ ಪ್ರಶ್ನೆಯಾಗಿ ಇಡೀ ದೇಶದ ಮುಂದೆ ನಿಂತಿದೆ. ಇನ್ನು ಈ ಸ್ಫೋಟದ ಪ್ರಕಾರ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ನಾನು ಪಾನಿಪುರಿ ಅಂಗಡಿ ಹತ್ರ ಇದ್ದೆ, ಗ್ರಾಹಕರ ಜೊತೆ ನಾನು ವ್ಯವಹಾರ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ದಿಢೀರಾಗಿ ಸ್ಫೋಟ ಸಂಭವಿಸಿತ್ತು. ನಾನು ದಿಕ್ಕಾಪಾಲಾಗಿ ಓಡಿ ಹೋದೆ. ನನಗೆ
ಕ್ಷಣಾರ್ಧದಲ್ಲೇ ಗೊತ್ತಾಗಲಿಲ್ಲ ಏನಾಯಿತು, ಯಾವ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆ ಆಯಿತು, ಯಾಕಾಯಿತು ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಆಕಾಶದ ಹತ್ರಕ್ಕೆ ನೋಡಿದಾಗ ದೊಡ್ಡ ಹೊಗೆ ಆವರಿಸಿತ್ತು ಅನ್ನೋದು ಆ ಪಾನಿಪುರಿ ಅಂಗಡಿಯವರ ಒಂದು ಈ ಪ್ರತ್ಯಕ್ಷದರ್ಶಿಯಾಗಿರುವ ಆ ಪಾನಿಪುರಿ ಅಂಗಡಿಯವನ ಈ ಒಂದು ಮಾತಾಗಿದೆ. ಇನ್ನೊಂದು ವಿಚಾರವನ್ನು ನೋಡಬೇಕಾದ್ರೆ ಯಾವಾಗ ಈ ಸ್ಫೋಟ ಸಂಭವಿಸಿತ್ತೋ, ಈ ಸ್ಫೋಟದ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲೂ ಸಹ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಯಿತು. ಬೆಂಗಳೂರು, ಮುಂಬೈ, ಉತ್ತರ ಪ್ರದೇಶ್, ಹೈದರಾಬಾದ್, ಚೆನ್ನೈ ಈ ರೀತಿಯಾದ ಹಲವು ನಗರಗಳಿಗೆ ಈಗಾಗಲೇ ಹೈ ಅಲರ್ಟ್ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಘೋಷಣೆ ಮಾಡಿ ಪ್ರತಿಯೊಂದು ವಿಮಾನ ನಿಲ್ದಾಣ, ಜೊತೆಗೆ ರೈಲ್ವೆ ನಿಲ್ದಾಣ, ಮೆಟ್ರೋ ನಿಲ್ದಾಣ, ಸಾರ್ವಜನಿಕ ಜನನಿಬಿಡ ಪ್ರದೇಶಗಳು, ಬಸ್ ನಿಲ್ದಾಣ ಸೇರಿದಂತೆ ಈ ರೀತಿಯಾದ ಸ್ಥಳಗಳಲ್ಲಿ ಕಟ್ಟೆಚ್ಚರನ್ನು ವಹಿಸಬೇಕು. ಅನುಮಾನಾಸ್ಪದ ವ್ಯಕ್ತಿಗಳ ತಪಾಸಣೆ ಆಗಬೇಕು, ಜೊತೆಗೆ ಅವರ ವಿಚಾರಣೆ ಆಗಬೇಕು. ಹೊರ ರಾಜ್ಯದವರ ಮೇಲೆ ವಿಶೇಷ ನಿಗಾವನ್ನು ಇಡಿಸಬೇಕು ಅನ್ನೋದನ್ನು ಬೆಂಗಳೂರು ನಗರದ ಕಮಿಷನರ್ ಅವರು ಈಗಾಗಲೇ ಎಲ್ಲ DCP, SCPಗಳಿಗೆ ತಿಳಿಸಿರುವಂಥದ್ದು. ಆದರೆ ದೇಶದ ವಿಚಾರದಲ್ಲಿ ಬಂದಾಗ, ಭಾರತ ಮಾತೆಯ ಹೃದಯವನ್ನು ಬಗೆದಿರುವ ವಿಚಾರವನ್ನು ಬಂದಾಗ, ಎಲ್ಲೋ ಒಂದು ಕಡೆ ನೋಡಿದಾಗ ಈ ಟೆರರಿಸ್ಟ್ಗಳನ್ನು ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಅನ್ನೋದು ಇಡೀ ದೇಶ ಜನರ ಒಂದು ಆಗ್ರಹವಾಗಿದೆ. ಯಾಕಂದರೆ ಪಾಪ 13 ಜನ ಅಮಾಯಕರ ಪ್ರಾಣ ಹೋಯಿತು. ಈ ಪ್ರಾಣಕ್ಕೆ ಬೆಲೆ ಯಾರು ಕೊಡೋರು? ಈ ಪ್ರಾಣಗಳಿಗೆ ಬೆಲೆನೇ ಇಲ್ವಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೀಗ ಮೂಡ್ತಾ ಇರುವಂಥದ್ದು. ಈ ಟೆರರಿಸ್ಟ್ಗಳನ್ನು ಕಂಡಲ್ಲಿ ಗುಂಡಿಟ್ಕೊಳ್ಬೇಕು, ಎನ್ಕೌಂಟರ್ ಮಾಡಬೇಕು. ಈ ದುಷ್ಟರನ್ನು ಅದು ಯಾವ ರೀತಿ ಶಿಕ್ಷೆ ಕೊಡಬೇಕಂದ್ರೆ, ಇದುವರೆಗೆ ಇನ್ನೊಮ್ಮೆ ಭಾರತದಲ್ಲಿ ಈ ರೀತಿಯಾದ ಒಂದು ಉಗ್ರ ಚಟುವಟಿಕೆಗಳು ಅಥವಾ ಈ ರೀತಿಯ ಸ್ಫೋಟಕ ಆಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಲೇಬಾರದು ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಎಚ್ಚೆತ್ತು ಇವರನ್ನು ಆ ರೀತಿಯಾದ ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿರುವಂಥದ್ದು. ಸದ್ಯ ಇದೀಗ ಭಾರತದ ದೇಶ ಎದುರಿಸುತ್ತಿರುವ ಈ ಭಯೋತ್ಪಾದಕ ಚಟುವಟಿಕೆಗಳ ವಿಚಾರದಲ್ಲಿ ನೋಡಿದಾಗ ಇದನ್ನು ಗಂಭೀರವಾಗಿ ಸರ್ಕಾರಗಳು ಪರಿಗಣಿಸಬೇಕಾಗಿದೆ. ಒಂದು ವೇಳೆ ಪಾಕಿಸ್ತಾನದ ವಿಚಾರಕ್ಕೆ ಒಂದು ವೇಳೆ ಈ ರೀತಿಯಾದ ಪಾಕಿಸ್ತಾನದ ಕುಮ್ಮಕ್ಕು ಕೈವಾಡ ಇದ್ದರೆ ಅಫ್ಕೋರ್ಸ್ ಕೇಂದ್ರ ಸರ್ಕಾರ ಮತ್ತೆ ಅಲರ್ಟ್ ಆಗಬಹುದು, ಮತ್ತೆ ಸಿಡಿದೇಳಬಹುದು ಅನ್ನೋ ಲೆಕ್ಕಾಚಾರಗಳು ಸಹ ನಡೀತಿರುವಂಥದ್ದು. ಯಾಕಂದರೆ ಆಪರೇಷನ್ ಸಿಂಧೂರು ಪಾಕಿಸ್ತಾನದ ಒಳಗಡೆ ನುಗ್ಗಿ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಹೊಡೆದುರುಳಿಸಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಇತಿಹಾಸ ಆಪರೇಷನ್ ಸಿಂಧೂರು ಒಂದು ಬೃಹತ್ ಕಾರ್ಯಾಚರಣೆಗಿದೆ. ಅದೇ ಕಾರ್ಯಾಚರಣೆ ಇದೀಗ ಕೇಂದ್ರ ಸರ್ಕಾರ ಹೇಳಿರುವಂತೆ, ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಹೇಳಿರುವಂತೆ ನಾವು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿದ್ದೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಆದರೆ ಒಂದು ವೇಳೆ ಪಾಕಿಸ್ತಾನದ ಕೈವಾಡ ಅಥವಾ ಉಗ್ರರ ಕೈವಾಡ ಈ ದಾಳಿಯ ಹಿಂದೆ ಖಚಿತವಾದರೆ, ತನಿಖೆಯಲ್ಲಿ ಬಯಲಾದರೆ ಭಾರತ ಮತ್ತೊಮ್ಮೆ ಸಿಡಿದೇಳುವ ಸಾಧ್ಯತೆಗಳಿವೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಮತ್ತೊಮ್ಮೆ ಆಪರೇಷನ್ ಸಿಂಧೂರನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಾದ ಸನ್ನಿವೇಶವು ಬಂದರೂ ಅಚ್ಚರಿ ಪಡಬೇಕಿಲ್ಲ. ಭಾರತದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಸ್ಫೋಟವಾಗಲು ಇಲ್ಲಿನ ಗೃಹ ಇಲಾಖೆ ವೈಫಲ್ಯ ಕಾರಣನ, ಇಂಟೆಲಿಜೆನ್ಸ್ ಫೇಲ್ಯೂರಾ, ಜೊತೆಗೆ ಭದ್ರತಾ ವೈಫಲ್ಯವ, ಈ ರೀತಿಯಾದ ನಾನಾ ರೀತಿಯಾದ ಪ್ರಶ್ನೆಗಳು ಕೇಂದ್ರ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ರಾ ಏನು ಮಾಡ್ತಾ ಇತ್ತು, ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, NSG ಏನು ಮಾಡ್ತಾ ಇತ್ತು ಅಂತ ಈ ರೀತಿಯಾದ ಭದ್ರತಾ ಸಂಸ್ಥೆಗಳ ವಿರುದ್ಧ ನಾವೀಗ ಮಾತನಾಡಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ದೊಡ್ಡ ರಾಷ್ಟ್ರ ರಾಜಧಾನಿ ದೆಹಲಿ, ಅದು ಕೆಂಪು ಕೋಟೆ, ದೇಶದ ಒಂದು ಅಸ್ಮಿತೆ, ಒಂದು ಸಾಂಸ್ಕೃತಿಕ ಪ್ರತೀಕ, ದೇಶದ ಒಂದು ಬಹುದೊಡ್ಡ ಘನತೆ ಅನ್ನೋದು ಕೆಂಪು ಕೋಟೆ. ಈ ಕೆಂಪು ಕೋಟೆ ಪಕ್ಕದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆಯುತ್ತೆ ಅಂದರೆ ಇದು ನಿಜಕ್ಕೂ ಭಾರತದ ಇಡೀ ರಾಷ್ಟ್ರಕ್ಕೆ ಒಂದು ಅಪಾಯಕಾರಿಯಾದ ಸನ್ನಿವೇಶ ಅಂತ ನಾವು ಇದನ್ನು ಗಮನಿಸಬೇಕಾಗಿದೆ. ಅಂತಿಮವಾಗಿ ಕೇಂದ್ರ ಸರ್ಕಾರ ಇಡೀ ಈ ತನಿಖೆಯನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಈ ಪ್ರಕರಣ ಸ್ಫೋಟದಲ್ಲಿ ಯಾರ ಕೈವಾಡ ಇದೆ, ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಗಂಭೀರವಾಗಿ ತನಿಖೆ ಮಾಡಿ ದೇಶದ ಮುಂದಿಟ್ಟು ಅದಕ್ಕೆ ಸಂಬಂಧಪಟ್ಟವರನ್ನು ನೇರವಾಗಿ ಎನ್ಕೌಂಟರ್ ಮಾಡಬೇಕು. ಯಾಕಂದರೆ ಅವ್ರನ್ನ ಮುಲಾಜಿಲ್ಲದೆ ಎನ್ಕೌಂಟರ್ ಮಾಡಬೇಕು. ಇಂಥವ್ರ ಮೇಲೆ ದಯ ತೋರಿ ಏನು ಪ್ರಯೋಜನ ಆಗುತ್ತೆ? ಅಮಾಯಕ ಜನರ ಪ್ರಾಣವನ್ನು ಅವರು ತೆಗೆದುಕೊಂಡಿದ್ದಾರೆ. ಪಾಪ ಅವ್ರು ಎಲ್ಲಿಂದರೋ ಬಂದು ಏನೋ ಜೀವನ ನಡೆಸ್ತಾ ಇದ್ರು, ಮಗದೊಂದು ಏನೋ ಮಾಡ್ಕೊಂಡು ರಾಷ್ಟ್ರ ರಾಜಧಾನಿ ದೆಹಲಿ ಅಂತ ನಗರದಲ್ಲಿ ಅವರು ಜೀವನ ನಡೆಸ್ತಾ ಇದ್ರು. ಆದರೆ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಅಮಾಯಕರು ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ತಾರಂದರೆ ಇದ್ಯಾವ ನ್ಯಾಯ? ಈ ಸಾವಿಗೆ ಕೇಂದ್ರ ಸರ್ಕಾರ ನ್ಯಾಯವನ್ನು ದೊರಕಿಸಿ ಕೊಡಲೇಬೇಕು. ಈ ರೀತಿಯಾದ ಭಯೋತ್ಪಾದಕ ಚಟುವಟಿಕೆಗಳನ್ನು ಕೇಂದ್ರ ಸರ್ಕಾರ ಹತ್ತಿಕ್ಕಲೇಬೇಕಾದ ಸನ್ನಿವೇಶ ಇದೀಗ ಮತ್ತೊಮ್ಮೆ ದೇಶದೆದುರು ನಿರ್ಮಾಣವಾಗಿದೆ. ಭಾರತದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಈ ರೀತಿಯ ಭಯೋತ್ಪಾದಕ ಘಟನೆಗಳು ನಡೆಯುತ್ತವೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.